ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ಶ್ರೀದೇವಿ ಕೊಡೇಕಲ್. ಶ್ರೀದೇವಿ ಇನ್ಸ್ಪೈರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಲ್ವಾ? ಓಕೆ, ಇವತ್ತು ನಾನು ಏನು ತಂದಿದ್ದೀನಿ ಗೊತ್ತಾ ನಿಮಗೆ? ನನ್ನ ಜೀವನದ ಒಂದು ತುಂಬ ಸಿಹಿಯಾದ ಘಟನೆಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಬಣ್ಣದ ಲೋಕ. ಬಹುಶಃ ಬಣ್ಣದ ಲೋಕ ಅಂದರೆ ನಿಮಗೆಲ್ಲ ಅರ್ಥ ಆಗಿರಬಹುದು. ಅದು ಸಿನಿಮಾ ಲೋಕ ಅಂತ ಅರ್ಥ ಆಗಿರಬಹುದು. ಅದು ಹಿರಿತೆರೆ ಆಗಿರಬಹುದು ಅಥವಾ ಕಿರುತೆರೆ ಆಗಿರಬಹುದು. ಅಂಥ ಒಂದು ಪ್ರಸಂಗ ಯಾವುದೋ ಒಂದು ಸಿನಿಮಾದಲ್ಲಿ ಎಲ್ಲೋ ಒಂದು ಮೂಲೆಯಲ್ಲಿ ಯಾವುದೋ ಒಂದು ದೃಶ್ಯದಲ್ಲಿ ನಾವು ಕಾಣಿಸ್ಕೋತೀವಿ ಅಂದರೆ ಅದ್ರ ಫೀಲಿಂಗ್ ಹೆಂಗಿರುತ್ತೆ ಅಲ್ವಾ? ಅಂತಹ ಒಂದು ಕ್ಷಣಗಳನ್ನು ಸವಿಯುವಂತಹ ಕ್ಷಣಗಳು ನನ್ನ ಜೀವನದಲ್ಲಿ ಬಂದು ಹೋಗಿದೆ. ಅದನ್ನು ನಾನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆವತ್ತೊಂದಿನ ನಾನು ರಮಣ ಮಹರ್ಷಿಲಿ ರಿಸೆಪ್ಷನಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ರಿಸೆಪ್ಷನ್ನಲ್ಲಿ ಡೋನರ್ಸ್ಗಳು ಮತ್ತು ಮಕ್ಕಳ ಪೇರೆಂಟ್ಸ್ಗಳು ಎಲ್ಲರೂ ಬಂದು ಹೋಗೋದು ಸರ್ವೇ ಸಾಮಾನ್ಯ. ನಾನು ಹೀಗೆ ಕೂತಿರ್ಬೇಕಾದ್ರೆ ಬಹುಶಃ 12 ಗಂಟೆ ಆಗಿರ್ಬೋದು. ಇಬ್ಬರು ಒಳಗೆ ಬಂದರು. ನಾನು ಅಂದ್ಕೊಂಡೆ ಡೋನರ್ಸ್ ಬಂದಿರಬಹುದು ಅಂತ ಅಂದ್ಬಿಟ್ಟು ಬನ್ನಿ ಸರ್ ಅಂತಂದೆ. ಬಂದರು, ಕೂತ್ಕೊಂಡ್ರು. ಹೇಳಿ ಸರ್, ಏನಾಗಬೇಕಾಗಿತ್ತು, ಏನು ಬೇಕಿತ್ತು ಅಂತ ಹೇಳಿದೆ. ಇಲ್ಲಮ್ಮ, ನಾನು ನಿಮ್ಮ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟನ್ನು ನೋಡಬೇಕು, ನಿಮ್ಮ ಪ್ರಿನ್ಸಿಪಾಲ್ ಇರ್ಬೋದು ಅಥವಾ ಯಾರು ಅವ್ರನ್ನ ಡೈರೆಕ್ಟರ್ ಇರ್ಬೋದು, ಕರಿತೀರಾ ಅಂತ ಹೇಳಿದ್ರು. ನಾನು ಹೇಳಿದೆ, ಪರವಾಗಿಲ್ಲ ಸರ್, ನಮ್ಮ ಹತ್ರನೇ ಹೇಳಿ ಏನಾಗಬೇಕು ಅಂತ, ನಾನು ಅವ್ರನ್ನ ಕರೆಯುವಂಥ ಅವಶ್ಯಕತೆ ಬಿದ್ದರೆ ಕರಿತೀನಿ ಅಂತ ಹೇಳಿದೆ. ಆವಾಗ ಅವರು ತಮ್ಮನ್ನು ತಾವು ಪರಿಚಯ ಮಾಡಿಕೊಂಡ್ರು. ನನ್ನ ಹೆಸರು ಅರುಣ್ ಅಂತ, ನಾನು ತನು ಪಿಕ್ಚರ್ಸಿಂದ ಬಂದಿದ್ದೀವಿ ಅಂತ ಹೇಳಿದ್ರು. ಆಮೇಲೆ ಏನಂದರೆ, ನಾವು ಒಂದು ಸಿನಿಮಾ ಮಾಡ್ತಾ ಇದ್ದೀವಿ, ಸುದೀಪ್ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ. ಆ ಸಿನಿಮಾದಲ್ಲಿ ಒಂದು ಸಣ್ಣ ಒಂದು ಪಾತ್ರಕ್ಕೆ ಒಬ್ಬರು ಡಿಸೇಬಲ್ ಹುಡುಗಿ ಬೇಕಾಗಿದ್ದಾಳೆ. ಅದಕ್ಕೆ ಬಹುಶಃ ಇದನ್ನು ನಾವು ಬ್ಲೈಂಡ್ ಸ್ಕೂಲ್ ಅಂತ ನೋಡಿದ್ವಲ್ವಾ, ಇಲ್ಲಿ ನಮ್ಮ ಪಾತ್ರಕ್ಕೆ ಒಂದು ಸೂಟ್ ಆಗುವಂತಹ ಯಾರಾದರೂ ಇರ್ತಾರೇನೋ ಅನ್ನೋ ಒಂದು ಭರವಸೆಯೊಂದಿಗೆ ನಾವು ಬಂದಿದ್ದೀವಿ ಅಂತ ಹೇಳಿದ್ರು. ಆಮೇಲೆ ಓಕೆ, ಈ ಥರದ್ದು ಡಿಸಿಷನ್ ತೊಗೊಳಕ್ಕೆ ನಾನಂತೂ ನಾನು ಪರ್ಸನ್ ಅಲ್ಲ. ಹಾಗಾಗಿ ನಾನೇನು ಮಾಡಿದೆ, ಆಯಿತು ಸರ್, ನಮ್ಮ ಪ್ರಿನ್ಸಿಪಾಲ್ನ ಕರಿತೀನಿ, ನೀವು ಕೂತ್ಕೊಳ್ಳಿ ಅಂತ ಹೇಳಿ ಅವ್ರಿಗೆ ಒಂದು ಇಂಟರ್ಕಾಮ್ ಮಾಡಿಬಿಟ್ಟು, ಸರ್ ಯಾವುದೋ ಒಂದು ಫಿಲಮ್ ಪ್ರೊಡಕ್ಷನ್ನಿಂದ ಬಂದಿದ್ದಾರೆ, ಅವ್ರು ನಿಮ್ಮ ಜೊತೆ ಮಾತಾಡಬೇಕಂತೆ ಅಂತ ಹೇಳಿದೆ ನಾನು. ಆಮೇಲೆ ಅವರು ಆಯ್ತಮ್ಮ ಬರ್ತೀನಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಅವರು ಸ್ಕೂಲ್ ಆ್ಯಕ್ಟಿವಿಟೀಸ್ ಎಲ್ಲ ಕೇಳಿ ನಾವು ಡೊನೇಷನ್ ಕೊಡಬೇಕು ಅಂದ್ಕೊಂಡಿದ್ದೀವಿ ಅಂತ ನನ್ನ ಹತ್ರ ಹೇಳಿದ್ರು. ಆಯಿತು ಸರ್, ಕೊಡಿ ಅಂತಂದೆ. ನಾನು ಚೇರ್ ಮೇಲೆ ಕೂತ್ಕೊಂಡು ಹೀಗೆ ನಾರ್ಮಲ್ ಆಗಿ ಮಾತಾಡ್ತಾ ಇದ್ದೆ. ಅವ್ರಿಗೂ ಬಹುಶಃ ನಾನು ಒಂದು ಡಿಸೇಬಲ್ ಅಂತ ಅವ್ರಿಗೆ ಅನಿಸಿಲ್ಲ, ಅದು ಅವ್ರ ಗಮನಕ್ಕೂ ಬಂದಿರಲಿಲ್ಲ. ಆಮೇಲೆ ನಾನು ಆಯಿತು ಕೊಡಿ ಸರ್, ನಾನು ನಿಮ್ಗೆ ರಿಸಿಟ್ ತಂದು ಕೊಡ್ತೀನಿ ಡೊನೇಷನ್ದು ಅಂತ ಹೇಳಿದೆ. ಆಮೇಲೆ ಏನು ಮಾಡಿದ್ರು, ಅವರು ಬಹುಶಃ 10,000 ರೂಪಾಯಿ ಅನಿಸುತ್ತೆ, ನಂಗೆ ಅಷ್ಟು ನೆನಪಿಲ್ಲ, ಕೊಟ್ಟರು. ನಾನೇನು ಮಾಡಿದೆ, ಆ್ಯಸ್ ಯೂಶ್ವಲ್ ನಾನು ಡೋನರ್ಸ್ ದುಡ್ಡು ಅಥವಾ ಚೆಕ್ಕು ಏನೇ ಕೊಟ್ಟರು ಅದನ್ನು ತೊಗೊಂಡು ಹೋಗಿ ಅವ್ರದ್ದು ಅಡ್ರೆಸ್ ಬರ್ಕೊಂಡು ಹೋಗಿ ಅಕೌಂಟ್ ಸೆಕ್ಷನಿಗೆ ಹೋಗಿ ಅಲ್ಲಿಂದ ರಿಸಿಟ್ ಹಾಕಿಸ್ಕೊಂಬಂದು ಅವ್ರಿಗೆ ರಿಸಿಟ್ ಕೊಡ್ತಾ ಇದ್ದೆ. ನಾನೇನು ಮಾಡಿದೆ, ಎಂದಿನಂತೆ ನಾನು ಅವ್ರ ಹತ್ರ ದುಡ್ಡು ಇಸ್ಕೊಂಡೆ, ಅವ್ರದ್ದು ಅಡ್ರೆಸ್ ಎಲ್ಲ ಇಸ್ಕೊಂಡೆ, ಬರ್ಕೊಂಡೆ. ಆಮೇಲೆ ನಾನು ಅಕೌಂಟ್ ಸೆಕ್ಷನಿಗೆ ಹೋಗಬೇಕಲ್ಲ, ನಾನು ಎದ್ದೆ ಸಡನ್ ಅಂತ ಎದ್ದು ನನ್ನ 2 ಕ್ರಚಸ್ಗಳನ್ನು ತೊಗೊಂಡು ನನ್ನ ಪಾಡಿಗೆ ನಾನು ಅಕೌಂಟ್ ಸೆಕ್ಷನಿಗೆ ಹೋದೆ. ಅಲ್ಲಿವರೆಗೂ ಅವರು ನನ್ನನ್ನು ಗಮನಿಸಿರಲಿಲ್ಲ. ಯಾವಾಗ ನಾನು ಇಷ್ಟೊಂದು ಲವಲವಿಕೆಯಿಂದ ಮಾತಾಡ್ತಾ ಇದ್ದೆ, ಅವ್ರ ಜೊತೆ ಎಲ್ಲ ಮಾತಾಡ್ತಾ ಇದ್ನಲ್ಲ, ಮಾತಾಡ್ತಾ ಅದೇ ಲವಲವಿಕೆಯಿಂದ ನಾನು ಆ ಕ್ರಚ್ ತೊಗೊಂಡು ಎದ್ದು ಅಕೌಂಟ್ ಸೆಕ್ಷನಿಗೆ ಹೋದೆ. ಅದನ್ನೆಲ್ಲ ಗಮನಿಸ್ಕೊಂಡು ಅವರು ಕೂತ್ಕೊಂಡಿದ್ರು. ಆಮೇಲೆ ನಾನು ರಿಸೀಟ್ ಹಾಕಿಸ್ಕೊಂಡು ವಾಪಸ್ ರಿಸೆಪ್ಷನ್ನಿಗೆ ಬರೋದಕ್ಕೂ ನಮ್ಮ ಪ್ರಿನ್ಸಿಪಾಲು ಆ ರಿಸೆಪ್ಷನಿಗೆ ಅವ್ರ ಜೊತೆ ಮಾತಾಡೋಕ್ಕೆ ಬರೋದಕ್ಕೂ ಸರಿ ಆಯಿತು. ಆಮೇಲೆ ನಾನು ಹೇಳಿದೆ, ಸರ್ ಇವರೇ ನೋಡಿ ಸರ್, ನಿಮ್ಮ ಹತ್ರ ಮಾತಾಡಬೇಕಂತೆ ಅಂತ ಹೇಳಿದೆ ನಾನು. ಆಯಿತು ಅಂದ್ಬಿಟ್ಟು ಏನು ಬೇಕಾಗಿತ್ತು ಅಂತ ನಮ್ಮ ಪ್ರಿನ್ಸಿಪಾಲ್ ಕೇಳಿದರು. ಅವ್ರು ಅಷ್ಟು ಕೇಳೋದಕ್ಕೇ ಅವರು ಅರುಣ್ ಅನ್ನೋರು ಸರ್, ಇವ್ರನ್ನ ಎರಡು ದಿವಸ ನಮ್ಮ ಫಿಲಮ್ಗೆ ಶೂಟಿಂಗಿಗೆ ಕಳಿಸ್ಕೊಡ್ತೀರಾ ಅಂತ ಕೇಳಿದ್ರು. ನನಗೊಂದು ಕ್ಷಣ ಆಶ್ಚರ್ಯ, ಯಾರನ್ನ ಕೇಳ್ತಾ ಇದ್ದಾರೆ ಇವ್ರನ್ನ ಅಂತ ನನ್ನ ಕಡೆ ತೋರಿಸ್ಕೊಂಡ್ರು. ನಾನು ಫಿಲಮ್ ಶೂಟಿಂಗಾ? ನಾನಲ್ಲ ಬಿಡು ಅಂದ್ಕೊಂಡು ಸುಮ್ಮನೆ ಆದೆ. ಆಮೇಲೆ ರಿಸಿಟ್ ಅವ್ರ ಕೈಗೆ ಕೊಟ್ಟೆ. ಆಮೇಲೆ ನಮ್ಮ ಪ್ರಿನ್ಸಿಪಾಲ್ ಕೇಳಿದ್ರು, ಯಾರು ಇವರು? ಶ್ರೀದೇವಿ ಅಂತ, ಇವ್ರನ್ನ ಕರ್ಕೊಂಡು ಹೋಗ್ತೀರಾ ನೀವು? ಹೌದು ಸರ್, ಬಹುಶಃ ನಾವು ಇಷ್ಟೊತ್ತು ಇವ್ರನ್ನ ಇಲ್ಲಿ ನೋಡಿದ್ದೀವಿ, ನಾವು ಇವ್ರಿಗಿಂತ ಬೇರೆ ವ್ಯಕ್ತಿಗಳು ಸೂಟ್ ಆಗ್ಲಿಕ್ಕಿಲ್ಲ ಅಂತ ಅನ್ನಿಸ್ತು ನಮಗೆ, ಹಾಗಾಗಿ ಇವ್ರನ್ನೇ ನಾವು ಕರ್ಕೊಂಡು ಹೋಗ್ತೀವಿ. ಇವರ ಸಂಪೂರ್ಣ ಜವಾಬ್ದಾರಿ ನಮ್ಮದು. ಬೆಳಿಗ್ಗೆ 8 ಗಂಟೆ ಕಾರ್ ಬರುತ್ತೆ, ನಮ್ಮ ಕಾರಲ್ಲೇ ಕರ್ಕೊಂಡು ಹೋಗ್ತೀವಿ. ತುಂಬ ಜವಾಬ್ದಾರಿಯಿಂದ ಅವ್ರನ್ನ ನೋಡಿಕೊಂಡು ಶೂಟಿಂಗ್ ಮುಗಿದ್ಮೇಲೆ ವಾಪಸ್ ನಿಮ್ಮ ಸ್ಕೂಲಿಗೆ ತಗೊಬಂದು ಬಿಡ್ತೀವಿ, ಇದರ ಸಂಪೂರ್ಣ ಜವಾಬ್ದಾರಿ ನಮ್ಮದು ಅಂತ ಹೇಳಿದ್ರು. ಗೊತ್ತಿಲ್ಲ ನಮ್ಮ ಪ್ರಿನ್ಸಿಪಾಲ್ಗೆ ಅದೇನು ಅನ್ನಿಸ್ತೋ, ಯಾಕಂದರೆ ನನ್ನ 2 ದಿವಸ ಶೂಟಿಂಗಿಗೆ ಕರ್ಕೊಂಡು ಹೋದರೆ 2 ದಿವಸ ರಜೆ ಕೊಡಬೇಕಿತ್ತು ನನಗೆ.
ಆದರೂ ಅದೇನು ದೇವ್ರದ ಏನೋ ಗೊತ್ತಿಲ್ಲ, ನಮ್ಮ ಪ್ರಿನ್ಸಿಪಾಲು ಆಯಿತು ಕರ್ಕೊಂಡು ಹೋಗಿ ಪರವಾಗಿಲ್ಲ ಅಷ್ಟು ಸುಲಭವಾಗಿ ಒಪ್ಕೊಂಡ್ಬಿಟ್ರು. ನನಗೆ ಆಶ್ಚರ್ಯ, ಅಯ್ಯೋ ನಮ್ಮ ಮಾಸ್ಟ್ರು ಒಪ್ಕೊಂಡ್ಬಿಟ್ರ ನನಗೆ ಶೂಟಿಂಗಿಗೆ ಕಳ್ಸೋಕ್ಕೆ ಅಂತ. ಆಮೇಲೆ ಅವ್ರು ನನಗೆ ಹೇಳಿದ್ರು, ನೀನೇ ಫಿಕ್ಸು ಕಣಮ್ಮ, ನಮ್ಮ ಫಿಲಮ್ಗೆ ನೀನೇ ಫಿಕ್ಸು ಆಯಿತಾ, ನಾಳೆ ಕರೆಕ್ಟಾಗಿ 8 ಗಂಟೆಗೆ ರೆಡಿ ಇರಬೇಕು ನೀನು, ನಮ್ಮ ಕಾರ್ ಬರುತ್ತೆ ಕರ್ಕೊಂಡು ಬರ್ತಾರೆ ನಿನ್ನ ಅಂದ್ಬಿಟ್ಟು ಅವ್ರು ರಿಸಿಪ್ಟ್ ಇಸ್ಕೊಂಡು ಹೊರಟೋದ್ರು. ಅಲ್ಲಿಂದ ನೋಡಿ ಶುರು ಆಗಿದ್ದು, ಅಲ್ಲ ಏನು ಮಗ ಲಡ್ಡು ಬಂದು ಬಾಯಿಗೆ ಬಿತ್ತಾ ಅಂತ. ನಿಜವಾಗ್ಲೂ ಒಂದಲ್ಲ 1000 ಲಡ್ಡು ಬಂದು ನನ್ನ ಬಾಯಿಗೆ ಬಿದ್ದಂಗೆ ಆಯಿತು. ಯಾಕಂದರೆ ನಮಗೆಲ್ಲ ಒಂದು ಸಿನಿಮಾ ಲೋಕ, ಬಣ್ಣದ ಲೋಕ ಅಂದರೆ ಅದು ನಿಲುಕದ ನಕ್ಷತ್ರ, ಕಾಮನ ಬಿಲ್ಲು, ದೂರದಿಂದ ನೋಡಿ ಸಂತೋಷ ಪಡಬೇಕೇ ಹೊರತು ನಮ್ಮ ಕೈಗಂತೂ ಸಿಗಲ್ಲ. ಅಂಥದ್ದು ನನ್ನ ಕೈಯಲ್ಲಿ ಬಂದು ಕೂತ್ಕೊಂಡಿದೆ. ನನಗೆ ನಾಳೆ ಬೆಳಿಗ್ಗೆ ಶೂಟಿಂಗು, ನನಗೇನು ಅದರ ಅನುಭವ ಇಲ್ಲ, ಏನೂ ಇಲ್ಲ, ಅದರಲ್ಲಿ ಸೀನ್ ಏನು ಅಂತಲೂ ಗೊತ್ತಿಲ್ಲ ನನಗೆ ಆಯಿತಾ. ಅಲ್ಲಿಂದ ಶುರುವಾಯ್ತು ನೋಡಿ ನನಗೆ ಒಂದೊಂದು ಕ್ಷಣ ಕಳೆಯೋದು ಅಷ್ಟು ಕಷ್ಟ. ಕುಂತಲ್ಲಿ ಕೂರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ, ಏನೇನೋ ಆಗ್ತಾಯಿತ್ತಲ್ಲ ಅಂತ ಏನೇನೋ ಆಗ್ತಾಯಿತ್ತು. ಆ ಒಂದು ದಿನ ಒಂದು 12 ಗಂಟೆಗೆ ಅವ್ರು ನನಗೆ ಹೇಳಿ ಹೋದಾಗಿಂದ ಅವತ್ತಿಡೀ ದಿನ ನನಗೆ ಕಳೆಯೋದು ಅಷ್ಟು ಕಷ್ಟ ಆಯಿತು. ಆಮೇಲೆ ಅವ್ರು 8 ಗಂಟೆಗೆ ಅಂತ ಹೇಳಿದ್ರು. ನಾನು 5 ಗಂಟೆಗೆ ಎದ್ದು ರೆಡಿಯಾಗಿ ಏನೇನೋ ಯೋಚನೆಗಳು, ಏನು ಹೆಂಗಿರ್ಬೋದು, ಅಯ್ಯೋ ಹೆಂಗಿರುತ್ತೋ ಏನೋ ಈ ಥರ ಎಲ್ಲ ನನಗೆ ಥಾಟ್ಸು, ಏನೇನೋ ಥಾಟ್ಸು. ಅಲ್ಲ ನಾನೇನು ದೊಡ್ಡ ಹೀರೋಯಿನೇನೋ ಆಗ್ತಿರ್ಲಿಲ್ಲ, ಆದರೂ ಎಲ್ಲೋ ಒಂದು ಕಡೆ ಅಯ್ಯೋ ಎಲ್ಲೋ ಫಿಲಮಲ್ಲಿ ನನ್ನನ್ನು ನೋಡ್ತಾರಲ್ಲ, ಏನೋ ಒಂದು ಯೋಚನೆಗಳು. ಇಡೀ ರಾತ್ರಿ ಅಯ್ಯೋ ಅವ್ರು ಕಾರ್ನಲ್ಲಿ ಕರ್ಕೊಂಬಂದು ಏನೇನೋ ಥಾಟ್ಸು. ಓಕೆ 5 ಗಂಟೆಗೆ ಎದ್ದು ರೆಡಿ ಆದೆ. ಆಮೇಲೆ ನನಗೇನು ಥಾಟ್ ಅಂದರೆ, ನಾನು ಅಲ್ಲಿ ಗೇಟ್ ಹತ್ರ ಹೋಗಿ ಕೂತ್ಕೊಂಡೆ. ಅಕಸ್ಮಾತ್ ಅವ್ರು ಬಂದಾಗ, ಅವ್ರ ಕಾರ್ ಬಂದಾಗ ಆ ಗೇಟ್ ಹತ್ರ ನಾನಿಲ್ಲ ಅಂದರೆ ಮತ್ತು ನನ್ನ ಬದಲು ಇನ್ನೊಬ್ರು ಯಾರು ಕರ್ಕೊಂಡು ಹೋಗ್ಬಿಟ್ರೆ, ಈ ಥರ ಎಲ್ಲ ಒಂದು ಥಾಟ್ ಪ್ರೊಸೆಸ್ ನಡೀತಾನೆ ಇತ್ತು. ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಅವತ್ತು ನಾನು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು 7 ಗಂಟೆ ಕರೆಕ್ಟಾಗಿ ಹೋಗಿ ಗೇಟ್ ಹತ್ರ ಕುತ್ಕೊಂಡ್ಬಿಟ್ಟೆ ರೆಡಿಯಾಗಿ. ಅವ್ರು ಹೇಳಿದ್ರು, ಏನು ತುಂಬ ಎಲ್ಲ ಮೇಕಪ್ ಎಲ್ಲ ಮಾಡೋದು ಬೇಡ, ನಮ್ಗೇನು ಬೇಕೋ ಅಲ್ಲಿ ನಾವು ಮಾಡ್ತೀವಿ, ಆ್ಯಸ್ ಯೂಶ್ವಲ್ ನಿಮ್ಮದೇ ಡ್ರೆಸ್ ಹಾಕ್ಕೊಂಡು ಬನ್ನಿ ಅಂತ ಹೇಳಿದರು. ಅಷ್ಟು ನನಗೆ ಇಷ್ಟ ಆಗಿದ್ದು, ನನಗೆ ಆ ಒಂದು ಮೂಮೆಂಟಿಗೆ ಏನು ಓಕೆ ಬೇಕನ್ಸುತ್ತೋ ಹಾಕ್ಕೊಂಡೆ. 7 ಗಂಟೆಗೆ ಹೋಗಿ ಆ ಗೇಟ್ ಹತ್ರ ಕೂತ್ಕೊಂಡ್ಬಿಟ್ಟೆ. ನಮ್ಮ ಪ್ರಿನ್ಸಿಪಾಲು ಬೆಳಿಗ್ಗೆ ಒಂದು ರೌಂಡ್ ಬರ್ತಿದ್ರು ಅವರು. ನನ್ನನ್ನು 7 ಗಂಟೆಗೆ ನೋಡ್ಬಿಟ್ಟು, ಏನು ಶ್ರೀದೇವಿ 8 ಗಂಟೆಗಲ್ವ ಅವ್ರು ಹೇಳಿದ್ದು, ನೀನು 7 ಗಂಟೆಗೆ ಬಂದು ಕೂತ್ಕೊಬಿಟ್ಟಿದೀಯಾ ಅಂತಂದರು. ಆಮೇಲೆ ನಾನು, ಇಲ್ಲ ಸರ್ ನನಗೆ 7 ಗಂಟೆ ಅಂದಂಗೆ ಕೇಳಿಸ್ತು, ಮತ್ತು ಅವ್ರು ಎಲ್ಲಿ ನನ್ನನ್ನು ಆಯ್ತು ಇನ್ನೂ 1 ಅವರ್ ಇದೆ ಹೋಗಿ ವಾಪಸ್ ಅಂದ್ಬಿಡ್ತಾರೆ ಅಂದ್ಬಿಟ್ಟು, ಹೌದಾ ಸರ್ ನನಗೆ 7 ಗಂಟೆ ಅಂತ ಕೇಳಿಸ್ತು, ಆಯಿತು ಸರ್ ಅಂದೆ. ಆಮೇಲೆ ಸರಿ ಅಷ್ಟೇ ಕೂತ್ಕೊಂಡೆ. 1 ಅವರ್ ವೆಯ್ಟ್ ಮಾಡಿದ್ದೀನಿ ನಾನು. 1 ಅವರ್ ವೆಯ್ಟ್ ಮಾಡಿ ನನಗೆ ಹಂಗೂ ನನಗಿನ್ನೂ ಏನಂದರೆ ಎದೆಯಲ್ಲಿ ಡವ ಬರ್ತಾರೋ ಇಲ್ವೋ, ಕರ್ಕೊಂಡು ಹೋಗ್ತಾರೋ ಇಲ್ವೋ, ನಾನು ಇಷ್ಟೊಂದು ಎಕ್ಸೈಟ್ ಆಗಿದ್ದೀನಿ. ಅವ್ರು ಅಕಸ್ಮಾತ್ ಬಂದಿಲ್ಲ ಅಂದರೆ, ನನ್ನನ್ನು ಕರ್ಕೊಂಡು ಹೋಗಿಲ್ಲ ಅಂದರೆ ಏನೇನೋ ಥಾಟ್ಗಳು. ಕರೆಕ್ಟಾಗಿ ಅವರು ತುಂಬ ಟೈಮ್ ಮೇಂಟೈನ್ ಮಾಡಿದ್ರು. ನಿಜವಾಗ್ಲೂ ಪಂಕ್ಚುವಲ್ ಅಂತಂದರೆ ಕರೆಕ್ಟಾಗಿ 8 ಗಂಟೆಗೆ ಆ ಗೇಟ್ ಒಳಗಡೆಯಿಂದ ಒಂದು ಬಿಳಿ ಕಾರ್ ಬಂತು. ನಾನು ಅಂದ್ಕೊಂಡೆ ನನ್ನನ್ನೇ ಕರ್ಕೊಂಡು ಹೋಗಕ್ಕೆ ಬಂದಿದೆ ಕಾರು ಅಂತ. ಆಮೇಲೆ ಅವ್ರು ಬಂದು, ಅಂದರೆ ನಿನ್ನೆ ಅವ್ರ ಜೊತೆ ಬಂದಿರೋ ಒಬ್ರು ಪರ್ಸನ್ನು ಕೂಡ ಇದ್ರು. ನನ್ನನ್ನು ನೋಡಿದ ತಕ್ಷಣ ಅವರು, ಇವರೇ ಇಲ್ಲಿದ್ದಾರೆ, ನಿಲ್ಲಿಸಿ ಅಂತ ಕಾರು ನಿಲ್ಲಿಸಿದ್ರು.